ಗೆದ್ದಿದ್ದು ಒಂದೇ ಕ್ಷೇತ್ರ, ಅದು ಬೆಂಗಳೂರು ಗ್ರಾಮ. ಅದು JDS ಬೆಂಬಲದಿಂದ ಖಂಡಿತವಲ್ಲ, ಅದು ಗೆಲ್ಲಕ್ಕಿಲ್ಲ. ಹೋದ್ ಸತಿ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಸತಿ ಜನ ಎಷ್ಟೋ ಹೇಳ್ಬೋದು, ಹೋದ್ ಸತಿ JDS ಬೆಂಬಲಿಸಿತ್ತು, ಮಂಡ್ಯದಲ್ಲಿ ಇವ್ರು ಬೆಂಬಲಿಸಿದ್ರು, ಅಲ್ಲಿ ಮೋಸ ಮಾಡಿದ್ರು. ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ JDS ಬೆಂಬಲಿಸಿತ್ತು. ಯಾಕೆಂದ್ರೆ ಇದು ರಾಮನಗರ ಕ್ಷೇತ್ರ ಆಗ್ಬೋದು, ಕುಣಿಗಲ್ ಆಗ್ಬೋದು, ಇದೆಲ್ಲ JDS ಪ್ರಾಬಲ್ಯ ಇತ್ತು. ಹಂಗಾಗಿ ಕುಮಾರಣ್ಣನಿಗೆ ಗೌರವ ಕೊಟ್ಟು ಎಲ್ಲರೂ ಇವ್ರು ಓಟಾಗಿ ಗೆಲ್ಸಿದ್ರು. ಅರ್ಥ ಮಾಡ್ಕೊಂಡ್ರೆ ಈ ಸತಿ ಹಂಗಾಗಲ್ಲ, ಖಂಡಿತವಾಗ್ಲೇ ಗೆಲ್ತಾ ಇರಲ್ಲ. ಈ ಸತಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಯಾವುದೇ ಕಾಟಕ್ಕೂ DK ಸುರೇಶ್ ಗೆಲ್ಲಲ್ಲ, ಸತಸಿದ್ಧ. ಈ ಸತಿ ಯಾವುದೇ ಕಾಟಕ್ಕೂ ಎಲ್ಲೇನೋ ಗೊತ್ತಿಲ್ಲ, ಬೆಂಗಳೂರು ಗ್ರಾಮಾಂತರ ಅಂತೂ ಇದು ರಾಮಾಯಣನೇ. ಅಲ್ಲ ಸರ್, ಪಕ್ಕ ಇದು ಭದ್ರಕೋಟೆ ಅಂತ ಫಿಕ್ಸ್ ಆಗಿದ್ದಾರೆ ಕಾಂಗ್ರೆಸ್ ಅವರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಭದ್ರಕೋಟೆ ಇಲ್ಲ ಸರ್, ಎಲ್ಲ JDS ಬಿಜೆಪಿನೇ, ಕಾಂಗ್ರೆಸ್ಸೇ. ಈ ಸತಿ JDS ಮತ್ತೆ BJP ಖಂಡಿತವಾಗ್ಲೂ ಒಂದಾಗ್ತಾರೆ. ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತಂದ್ರಿಗೆ. ಸರ್, ಮತ್ತೆ ಇನ್ನೊಂದು ಡಾಕ್ಟರ್ CN ಮಂಜುನಾಥ್ ಅವರು ಏನಾದ್ರು ಗೆದ್ರೆ ಕೇಂದ್ರದಲ್ಲಿ ಸಚಿವರಾಗುವಂತ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನು ಬಹಳ ನಾವು ಅಪೇಕ್ಷೆ ಇಟ್ಕೊಂಡಿದ್ದೀವಿ ಸರ್. ಖಂಡಿತ